ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ ಟು. ಸೊ ಇವತ್ತು ನಮ್ಮ ಮನೆಯಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ ಸಾರು ಮಾಡ್ತಾ ಇದ್ದೇವೆ. ತುಂಬ ಎಲ್ಲ ಪಲ್ಯನ ಸಾಂಬಾರು ಮಾಡ್ತಾ ಇದ್ದೇವೆ. ಸೊ ಈ ಸಾಂಬಾರಲ್ಲಿ ನಾವು ಪೊಟೆಟೊ ಮತ್ತು ಇದು ನುಗ್ಗೆಕಾಯಿ, ಡ್ರಮ್ ಸ್ಟಿಕ್ ಹೇಳ್ತಾರೆ, ಮತ್ತು ಇದು ಬೀನ್ಸ್, ಅಷ್ಟೇ ಇದೇ 3 ತೊಗೊಂಡಿದ್ದೇವೆ. ಇದನ್ನು ಯೂಸ್ ಮಾಡಿಕೊಂಡು ಇದು ಮಾಡುವಾಗ ಟೊಮೆಟೊ ಮತ್ತು ಆನಿಯನ್ ಕೂಡ ಹಾಕ್ತೇವೆ. ಅದನ್ನೆಲ್ಲ ಹೇಗೆ ಯೂಸ್ ಮಾಡಿಕೊಂಡು ಹೇಗೆ ನಾವು ಸಾರು ಮಾಡ್ತೇವೆ, ಸಾಂಬಾರು ಮಾಡ್ತೇವೆ ಅಂತ ನೋಡ್ಕೊಳ್ವಾ. ಸಾಂಬಾರು ಮಾಡಲಿಕ್ಕೆ ಒಂದು 10 ಒಣಮೆಣಸು ಚೆಂದ ಫ್ರೈ ಮಾಡಬೇಕು. ಗರಮ್ ಆಗಿ ಫ್ರೈ ಮಾಡಬೇಕು. ಒಣಮೆಣಸು ಗರಮ್ ಆಗಿ ಫ್ರೈ ಮಾಡಿದ್ರ ಮೇಲೆ ಇವಾಗ ನೀವು ಹೇಳ್ತಾ ಇದ್ದಿದ್ರಲ್ಲ, ನಮ್ಮದು ಮಾತಿಗಿಂತ ಪಾತ್ರದ ಸೌಂಡ್ ಜಾಸ್ತಿ ಕೇಳ್ತದೆ ಅಂತ. ಅದಕ್ಕೆ ನಾವು ಉಡನಿದ್ದು ಎಲ್ಲ ಸಾಮಾನೆಲ್ಲ ತಗೊಂಡು ಬಂದಿದ್ವಿ ನಿನ್ನೆ ಹೋಗಿ. ಪಾತ್ರೆ ಸೌಂಡೇ ಇಲ್ಲ ಇವಾಗ ಸೌಂಡೇ ಇಲ್ಲ ನೋಡಿ. ಈಗ ಒಂದು 2 ಸ್ಪೂನು ಕೊತ್ತಂಬರಿ, ಕೊತ್ತಂಬರಿ ಹಾಕಿ ಫ್ರೈ ಮಾಡಬೇಕು. ನಮ್ಮ ಬಣಲೆ ಸಣ್ಣದಾಯಿತು, ಮೆಣಸೆಲ್ಲ ಹೊರಗಡೆ ಥ್ರೋ ಆಗ್ತಾ ಉಂಟು. ಸ್ವಲ್ಪ ಮೆಂತೆ, ನಮಗೆ ತರಕಾರಿ ಮಾಡುವಾಗ ಮೆಂತೆ ಬೇಕು. ಸ್ವಲ್ಪ ಮೆಂತೆ ಮತ್ತು 1 ಸ್ಪೂನು ಜೀರಿಗೆ, ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ, ಘಮ ಬರುವವರೆಗೂ ಫ್ರೈ ಮಾಡಿ ಮಸಾಲೆ ಫ್ರೈ ಆಯ್ತು. ಗ್ಯಾಸ್ ಆಫ್ ಮಾಡುವ. ಈ ಮಸಾಲೆ ಈಗ ನಮ್ಮ 1 ತೆಂಗಿನಕಾಯಿ ತುರಿ ತಗೊಂಡಿದ್ದೇವೆ, ಅದಕ್ಕೆ ಹಾಕು. ಸೊ ತೆಂಗಿನಕಾಯಿಯನ್ನು ಫ್ರೈ ಮಾಡಬೇಕಂತ ಇಲ್ಲ ಆಯಿತಾ. ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕ್ತಾ ಇದ್ದಾರೆ. ಅರಶಿನ ಹುಡಿ ಒಂದು 10 ಟೀ ಸ್ಪೂನ್ ಅರಶಿನ ಹುಡಿ ಆಯಿತು. ಇದಕ್ಕೆ ಒಂದು ನೀರುಳ್ಳಿ ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಲಿಕ್ಕೆ ಒಂದು ನೀರುಳ್ಳಿ ಆಯಿತು. ಇದು ನಾವು ಕಳೆದು ಬರುವ ನಂತರ ಅದಕ್ಕೆ 1 ಮುಷ್ಟಿ ತೊಗರಿಬೇಳೆ ತಗೊಂಡಿದ್ದೇವೆ. 1 ಮುಷ್ಟಿ ತೊಗರಿಬೇಳೆ, ಅದು ಚೆಂದ ಮಾಡಿ ತೊಳೆದು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಒಂದು 2 ವಿಷಲನ್ನು ತೆಗೆಯುವ. ತೊಗರಿಬೇಳೆ ಸ್ವಲ್ಪ ಮಿಕ್ಸ್ ಮಾಡಿದರೆ ಒಳ್ಳೆಯದಾಗ್ತದೆ. ಈಗ ನಾವು ತರಕಾರಿ ಬೇಯಲಿಕ್ಕೆ ಇಟ್ಟಿದ್ದೀವಿ, ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇವೆ ತರಕಾರಿ. ಸೊ ಇದು ಬೇಯಲಿಕ್ಕೆ ನಾವೊಂದು ಮುಚ್ಚಳ ಮುಚ್ಚಿಡುವ, ಸ್ವಲ್ಪ ಹೊತ್ತು ಕಾಯುವ. ಸೊ ನಮ್ಮದು ಮಸಾಲೆ ಕಡಿದು ತಂದಿದ್ದೇವೆ ನಾವು. ಸ್ವಲ್ಪ ನೀರು ಹಾಕಿ ಮಸಾಲೆಯನ್ನು ಚೆಂದ ಮಾಡಿ ಕಡಿದಿದ್ದೇವೆ. ಇದು ಬೆಂದ ಮೇಲೆ ಇದನ್ನು ಆ್ಯಡ್ ಮಾಡಿದರೆ ಆಯಿತು. ಸೊ ನಮ್ಮದು ಬೇಳೆ ಬೇಯಿಸಿರೋದು, ಆ ನೀರನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೇವೆ. ಅಂತ ಉಳಿಸ್ಬೇಡಿ, ಎಲ್ಲನೂ ಹಾಕ್ಕೊಳ್ಳಿ ಮತ್ತು ಚೆಂದ ಮಾಡಿ ಮಿಕ್ಸ್ ಕೊಡಿ ಒಂದು. ನಾವು ಆವಾಗ ಎಂತೆಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಇತ್ತಂತ ಹೇಳುವಾಗ ತೊಂಡೆಕಾಯಿ ಹೇಳಲಿಕ್ಕೆ ನೆನಪಿಲ್ಲ. 1-2 ತೊಂಡೆಕಾಯಿ, ನಮಗೇನು ತುಂಬ ಸಿಗಲಿಲ್ಲ, 1-2 ತೊಂಡೆಕಾಯಿ ಸಿಕ್ಕಿದೆ. ಮನೆಯಲ್ಲೇ ಬೆಳೆದ ತೊಂಡೆಕಾಯಿ. ಇವಾಗ ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೇವೆ, 2 ಕಟ್ ಮಾಡಿರೋದು.
ಇದನ್ನು ಕೂಡ ಚೆಂದ ಮಾಡಿ ಮಿಕ್ಸ್ ಮಾಡುವ. ಸೊ ನಮ್ಮದು ಪೊಟೆಟೊ ಒಂದೊಳ್ಳೆ ಬೇಯಬೇಕು, ಸ್ವಲ್ಪ ಸ್ಮೂತ್ ಅಲ್ಲ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಲಿಕ್ಕೆ ಇಡುವ. ಇದನ್ನೇನಾದರೂ ಮಿಶ್ರಣದಿಂದ ಮುಚ್ಚಿ ಇಟ್ಟು ಬಿಡುವ. ಮಸಾಲೆಯನ್ನು ಹಾಕೋಣ. ಕರೆದಿರೋ ಮಸಾಲೆಯನ್ನು ಹಾಕ್ತಾ ಇದ್ದೇವೆ. ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈಗ ಇದನ್ನು ಕುದಿಯಕ್ಕೆ ಒಂದು ಮುಚ್ಚಳದಿಂದ ಇಟ್ಟು ಬಿಡುದು. 4 ಸ್ಪೂನ್ ಎಣ್ಣೆ. ಇದು ಕುದಿಯುವಾಗ ಒಂದ್ಸಾರಿ ನೋಡ್ಕೊಳ್ಳಿ ಉಪ್ಪು ಚಪ್ಪೆ ಎಲ್ಲ ಸರಿ ಇದೆಯಾ ಅಂತ. ನಮ್ದು ಸ್ವಲ್ಪ ಚಪ್ಪೆ ಉಂಟು, ಅದಕ್ಕೆ 2 ಉಪ್ಪು ಹಾಕುವ. 2 ಉಪ್ಪು ಹಾಕುದಾಯ್ತಾ? 2 ಅಂದ್ರೆ 2 ಅಲ್ಲ, ಎಷ್ಟು ಚಪ್ಪೆ ಉಂಟು ಅಷ್ಟು ನೋಡಿ ಹಾಕೋದು. ಇದು ಸರಿ ಕನ್ನಡ ಬರ್ತಿಲ್ಲ. 2 ಉಪ್ಪು 2 ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಅದು ಒಳ್ಳೆ ಮಾಡಿ ಕುದಿ ಬಂದಾಗ ಇದು ಕುದಿ ಬರೋ ತನಕ ಬಿಡಬೇಕು, ಯಾಕಂದರೆ ಅಷ್ಟರ ತನಕ ನಿಮಗೆ ಒಗ್ಗರಣೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಎಣ್ಣೆನ ಕಾಯಲಿಕ್ಕೆ ಬಿಟ್ಟಿದ್ದೇವೆ. ಎಣ್ಣೆ ಕಾದಿದೆ, ಹಾಗೆ ಸಾಸಿವೆ ಸಾಸಿವೆ ಟಪ್ಪ ಟಪ್ಪ ಅಂತ ಹಾಕ್ತದೆ ಇವಾಗ. ಒಂದು ಬರೀ ಕರಿಬೇವು ಹಾಕಿದ್ದೇವೆ, ಹಿಂಗು ಸ್ವಲ್ಪ ಬೆಳ್ಳುಳ್ಳಿ. ಇವಾಗ ಒಗ್ಗರಣೆಗೆ ಸ್ವಲ್ಪ ಹಿಂಗು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಗುದ್ದಿ ಹಾಕ್ತಾ ಇದ್ದೇವೆ. ನಿಮ್ಗೆ ಅದು ಸೌಂಡ್ ಕೇಳ್ತಾ? ನಮ್ಮ ಊರಿನಲ್ಲಿ ಮೀನು ಬರುವುದು ಹಾಗೆ, ಪೊಂಕು ಪೊಂಕು ಅಂತ ಬಂದರೆ ಅದು ಮೀನು ಬಂತಂತ. ಇದಕ್ಕೆ ಸ್ವಲ್ಪ ಇವಾಗ ಹಿಂಗೆ ಹಾಕ್ತಾ ಇದ್ದೇವೆ. ಒಗ್ಗರಣೆ ಸಾರಿಗೆ ನಮ್ಮ ಮಿಕ್ಸ್ಡ್ ವೆಜಿಟೇಬಲ್ ಸಾರು ರೆಡಿ. ಇದಕ್ಕೆ ಏನಾದರೂ ಫಿಶ್ ಫ್ರೈ ಇದ್ದರೆ ವಾವ್ ಸಖತ್ತಾಗಿರ್ತದಲ್ಲ. ಇವಾಗ ಎಂತ ಹೇಳ್ತಾರೆ, ಫಿಶ್ ಫ್ರೈ ಮಾಡಲಿಕ್ಕೆ ಮಳೆಗಾಲ, ಫಿಶ್ ಸಿಗೋದು ಡೌಟ್. ಆದರೂ ಇದು ಸಾರು ಜೊತೆ ಒಳ್ಳೆ ಮಾಡಿ ಊಟ ಮಾಡ್ಬೋದು. ಮಧ್ಯಾಹ್ನಕ್ಕೆ ರಾತ್ರಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ, ಗೊತ್ತಿಲ್ಲ ನಮ್ಮವರಿಗೆ. ನಾನ್ ವೆಜ್ ತಿನ್ನೋರಿಗೆ ವೆಜ್ ಮಧ್ಯಾಹ್ನ ತಿನ್ಬೋದು, ಆದರೆ ನೈಟ್ ತಿನ್ನೋದು ಕಷ್ಟ. ನೋಡುವ ಇವತ್ತು ಹೋಗ್ತದಾ ಇಲ್ವಾ ಅಂತ. ನಿಮಗೆ ಮತ್ತು ಈ ವಿಡಿಯೋ ಮತ್ತು ಈ
ಸಾರು ಇಷ್ಟ ಆದಲ್ಲಿ ಗೊತ್ತಲ್ವಾ, ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.